ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರ ವಾಕ್ಯದ ಮೇಲೆ ಕಟ್ಟಲ್ಪಡದೆ ಮಾನವ ಸಂಪ್ರದಾಯಗಳ ಮೇಲೆ ಕಟ್ಟಲ್ಪಡುವಂತಹ ಒಂದು ಸಭೆಯಾಗಿದೆ. ಇದು ಕೂಡ ಅನೇಕ ಪದರಗಳನ್ನು ಹೊಂದಿದೆ. ಕರ್ತನು ಹೊಸ ಒಡಂಬಡಿಕೆಯ ಸಭೆಯನ್ನು ಕಟ್ಟಲು ಬಯಸುವ ಅನೇಕ ಹಳೆಯ ಕ್ರೈಸ್ತರು ಹಳೆಯ ಬುದ್ದಲಿಯಲ್ಲಿ ಅನೇಕ ಪದರಗಳನ್ನು ಇನ್ನೂ ಸುಲಿಯಬೇಕಾದಂಥ ಒಂದು ಅವಶ್ಯಕತೆ ಇದೆ. ಪ್ರಿಯರೇ, ಕರ್ತನು ನಮ್ಮನ್ನು ಕಟ್ಟುವವನಾಗಿದ್ದಾನೆ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 2 ನೀವು ನೋಡುವುದಾದರೆ, ಕರ್ತನಾದಂಥ ಯೇಸು ತನ್ನ ಇಹಲೋಕ ಜೀವಿತದ ಪ್ರತಿಯೊಂದು ದಿನವೂ ಶಿಲುಬೆಯ ಮಾರ್ಗವನ್ನು ಏಕೆ ಆರಿಸಿಕೊಂಡರು? ಅದು ಏಕೆಂದರೆ ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ಯೇಸು ನಮ್ಮ ಜೀವನದಲ್ಲಿ ಬರುವುದಕ್ಕಿಂತ ಮುಂಚೆ ನಾವು ಒಬ್ಬ ವ್ಯಕ್ತಿಯಾಗಿದ್ದೀವಿ. ಆತನು ನಮ್ಮ ಜೀವಿತಕ್ಕೆ ಬಂದ ಮೇಲೆ ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ಕರ್ತನೊಂದಿಗೆ ನನಗಿರ್ತಕ್ಕಂಥ ಸಂಬಂಧ ಇತರ ಎಲ್ಲ ಸಂಬಂಧಗಳಿಗಿಂತ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಈ ಸಭೆಯನ್ನು, ಈ ದೇಹವನ್ನು ಕ್ರಿಸ್ತನ ದೇಹ ಎಂಬುದಾಗಿ ನಾನು ಪರಿಗಣಿಸ್ತೇನೆ. ದಯೆ ಇಲ್ಲದ ಧರ್ಮ ಯಾವ ದಯೆ ಎಂಬುದಾಗಿ ನಾವು ನೋಡ್ತೇವೆ. ದಯೆಯೇ ಧರ್ಮದ ಮೂಲವು. ಎಲ್ಲ ಧರ್ಮಗಳು ಹೇಳುವಂಥದ್ದು ಅದೇ. ಕರುಣೆ, ಕಾರುಣ್ಯ, ಪ್ರೀತಿ, ಸಹನೆ, ಸಹಮಾನತೆ, ಸಹಬಾಳ್ವೆ, ಸಹಿಷ್ಣುತೆ ಇವೆಲ್ಲವೂ ಎಲ್ಲ ಧರ್ಮಗಳಲ್ಲೂ ಇವೆ. ಯಾಕಂದರೆ ಆತನ ಮುಂದೆ ಸಂತೋಷ ಇದೆ. ಅಪೊಸ್ತಲನಾದ ಯೋಹಾನನು 5 ಅಧ್ಯಾಯಗಳನ್ನು ತೆಗೆದುಕೊಂಡಿದ್ದಕ್ಕಾಗಿ ನಾವು ಅವನಲ್ಲಿ ಬಹಳವಾಗಿ ಪ್ರಶಂಸಿಸ್ತೇವೆ. ಯೋಹಾನ ಪತ್ರಿಕೆ 14ನೇ ಅಧ್ಯಾಯ 31 ನಾವು ನೋಡುವುದಾದರೆ, ಯೇಸು ಹೇಳ್ರಿ ಇಲ್ಲಿಂದ ಹೋಗೋಣ. ಆತನು ತನ್ನ ಶಿಲುಬೆಗೆ ಏರಿಸಲ್ಪಡುವ ಹೋಗುತ್ತಿದ್ದಾನೆ. ಅಂದರೆ ಹೀಗೆ ಹೇಳುವುದಕ್ಕೆ ಮೊದಲು, ಇದರಿಂದ ನಾನು ನನ್ನ ತಂದೆಯನ್ನು ಪ್ರೀತಿಸುತ್ತೇನೆಂದು ಆತನು ನನಗೆ ಆಜ್ಞಾಪಿಸಿದ್ದಾನೆ, ನಾನು ಮಾಡದಂತೆಯೂ ಲೋಕವು ತಿಳಿಯುವುದು. ಪ್ರಿಯರೇ, ಯೋಹಾನ ಪತ್ರಿಕೆ 14ನೇ ಅಧ್ಯಾಯ 31 ನೀವು ನೋಡಿ, ಅಲ್ಲಿ ಉಲ್ಲಾಸಕ್ಕೆ ಸಂಬಂಧಪಟ್ಟಂತೆ, ಯಾವಾಗಲೂ ಅಧೀನನಾಗಿರುವುದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತೇವೆ. ಯೇಸು ಶಿಲುಬೆಯನ್ನು ಏರುತ್ತಾರೆ. ಮೊಟ್ಟ ಮೊದಲನೇದಾಗಿ ತನ್ನ ತಂದೆಗೆ ತನ್ನ ಪ್ರೀತಿಯ ನಿಮಿತ್ತ ತನ್ನ ತಂದೆಯ ಆಜ್ಞೆಗಳನ್ನು ವಿಧೇಯನಾಗುವ ಉದ್ದೇಶದಿಂದ, ಅದರ ನಂತರ ನಮ್ಮ ಮೇಲಿನ ಪ್ರೀತಿಯ ನಿಮಿತ್ತವಾಗಿಯೂ ಸಹ ಆತನು ಶಿಲುಬೆಗೆ ಏರಲ್ಪಟ್ಟನು ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ಕರ್ತನು ಅದ್ಭುತಗಳನ್ನು ಮಾಡ್ತಾನೆ. ಕರ್ತನು ನಮ್ಮನ್ನು ನಡೆಸ್ತಾನೆ. ನಾವು ಮೊದಲು ತಂದೆಗಾಗಿ ತೋರುವಂಥ ಪ್ರೀತಿಯನ್ನು ತೋರ್ಪಡಿಸೋಣ. ಕ್ರಿಸ್ತನ ದೇಹವಾಗಿದ್ದೇವೆ. ಆತನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ತಂದೆ ತಾಯಿಯನ್ನು ಆತನು ಸನ್ಮಾನಿಸ್ತಾನೆ. ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇರಿ, ದೇವರು ಆಶೀರ್ವದಿಸ್ತಾನೆ. ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವ ಆತನು ಎಂಬುದಾಗಿ ಲೋಕಪತ್ರಿಕೆ 9ನೇ ಅಧ್ಯಾಯ 23ರಲ್ಲಿ ನಾವು ನೋಡ್ತೇವೆ. ನಾನು ದೇವರಿಗೆ ಇಷ್ಟವಾದದ್ದನ್ನು ಮಾಡುತ್ತೇನೆ, ನಾನು ಬಯಸಿದಂತಲ್ಲ ಎಂಬುದಾಗಿ ನಿಮ್ಮ ಹೃದಯ ಯೋಚನೆ ಮಾಡಲಿ. ಆಗ ದೇವರು ಆಶೀರ್ವದಿಸ್ತಾನೆ. ನಿಮ್ಮೊಳಗೊಬ್ಬರ ಮೇಲೊಬ್ಬರ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುತ್ತಾರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಸಹಾಯ ಮಾಡು ಸ್ವಾಮಿ. ದೇವರೇ, ಯಾರ್ಯಾರು ಸ್ವಾಮಿ ಫೈನಾನ್ಷಿಯಲ್ ಸಮಸ್ಯೆಯಲ್ಲಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆಯ್ಯ. ಯೇಸುವೇ,
ಒಂದು ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಬರಲಿ ಸ್ವಾಮಿ. ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಬರಲಿ, ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಬರಲಿ ಸ್ವಾಮಿ. ಸಹಾಯ ಮಾಡಪ್ಪ ಕರ್ತನೇ, ಸಹಾಯ ಮಾಡು. ಪರಿಶುದ್ಧನೇ ಸಹಾಯ ಮಾಡು. ಮಹೋನ್ನತನೇ ಸಹಾಯ ಮಾಡು. ರಾಜ ಸಹಾಯ ಮಾಡು. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್.